ಬೀದರ್ ಜಿಲ್ಲಾ ಪೊಲೀಸ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠ ಎಸ್.ಎಲ್. ಚನ್ನಬಸವಣ್ಣ ಡಿಸೆಂಬರ್ 2023ರಿಂದ ಇಲ್ಲಿಯವರೆಗೆ ಪತ್ತೆ ಮಾಡಿ 24,26,730 ರು ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿ 18 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆ ಹೇಳಿ ಪ್ರಶಸ್ತಿ ಪತ್ರ ನೀಡಿದ್ರು. ನಂತರ ಮಾತನಾಡಿದ ಅವರು, ಬೀದರ್ ಜಿಲ್ಲೆಯಲ್ಲಿ 10 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಸುಲಿಗೆ, ಮನೆ ಕಳ್ಳತನ, ದ್ವಿಚಕ್ರ ವಾಹನ ಕಳವು, ನೀರಿನ ಮೋಟಾರ್ ಹಾಗೂ ವೈರ್ ಕಳವು, ಕುರಿ, ಮೇಕೆ, ಎಮ್ಮೆಗಳ ಕಳವು, ಮೊಬೈಲ್ ಕಳವು, ನಗದು ಕಳವು ಆಗಿರುವ ವಿವಿಧ 17 ಪ್ರಕರಣಗಳನ್ನು ಜಿಲ್ಲಾ ಪೊಲೀಸ್ ಡಿಸೆಂಬರ್ 2023ರಿಂದ ಇಲ್ಲಿಯವರೆಗೆ ಪತ್ತೆ ಮಾಡಿ ಸ್ವತ್ತನ್ನ ಜಪ್ತಿ ಮಾಡಿ 18 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎಂದರು. ಹುಮ್ನಾಬಾದ್ನ 10 ಕಳವು ಪ್ರಕರಣಗಳಲ್ಲಿ 8.34 ಲಕ್ಷ ಮೌಲ್ಯದ ಸ್ವತ್ತನ್ನ ಜಪ್ತಿ ಮಾಡಿ 8 ಜನ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಾಕಿ 4 ಪ್ರಕರಣಗಳಿಂದ 8.15 ಲಕ್ಷ ರು ಮೌಲ್ಯದ ಸ್ವತ್ತನ್ನ ಜಪ್ತಿ ಮಾಡಿ 5 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬೀದರ್ ವ್ಯಾಪ್ತಿಯ 3 ಪ್ರಕರಣಗಳಿಂದ 7.77 ಲಕ್ಷ ರು ಮೌಲ್ಯದ ಸ್ವತ್ತನ್ನ ಜಪ್ತಿ ಮಾಡಿ 5 ಆರೋಪಿಗಳು ಸೇರಿ ಒಟ್ಟು 17 ಪ್ರಕರಣಗಳಲ್ಲಿ 24.26 ಲಕ್ಷ ಮೌಲ್ಯದ ಸ್ವತ್ತನ್ನ ಜಪ್ತಿ ಮಾಡಿ 18 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು. ಕಳೆದ ಡಿಸೆಂಬರ್ ಕೊನೆಯ ವಾರ ಮತ್ತು ಜನವರಿ ತಿಂಗಳಲ್ಲಿ ಒಟ್ಟು 10 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ ಸುಲಿಗೆ, ಮನೆ ಕಳ್ಳತನ, ದ್ವಿಚಕ್ರ ವಾಹನಗಳ ಕಳ್ಳತನ ಮತ್ತು ನೀರಿನ ಮೋಟಾರು ವೈರ್ ಕಳವು ಮತ್ತು ಜಾನುವಾರುಗಳ ಕಳವು ಹಾಗೂ ಮೊಬೈಲ್ ಕಳವು, ನಗದು ಹಣದ ಕಳ್ಳತನ ಹೀಗೆ ವಿವಿಧ 17 ಪ್ರಕರಣಗಳನ್ನು ಇವಾಗ ಪತ್ತೆ ಮಾಡಿದ್ದಾರೆ. ಅದರಲ್ಲಿ 24,26,730 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡು 18 ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಇದರಲ್ಲಿ ಒಟ್ಟು ಏನಂದರೆ ಗೋಲ್ಡ್ 55 ಗ್ರಾಮ್ ಇರ್ತದೆ ಮತ್ತು ಬೈಕ್ಗಳು ಏನಂದರೆ 10 ಬೈಕ್ ಇದೆ. ಒಂದು ಮಹೇಂದ್ರ ಬೊಲೆರೋ ಏನಿದೆ ಅದರಲ್ಲಿ ಜಾನುವಾರುಗಳನ್ನು ಸಾಗಿಸಿದ್ದಕ್ಕೆ ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ. ಜೊತೆಗೆ 20 ಮೊಬೈಲ್ಗಳಿದೆ ಮತ್ತು ಜಾನುವಾರುಗಳು ಮತ್ತು ಒಂದು ರಾಶಿ ಮಷೀನು ಮತ್ತು ಟ್ರ್ಯಾಕ್ಟರ್ನ ಏನಂದರೆ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.